ನಿನ್ನ 1000 ಸಲ ನೋಡಿದ್ರು ಈ ಮನ್ಸಿಗೆ ಸಮಾಧಾನ ಇಲ್ಲ. ಪ್ರತಿ ಸಲ ಈ ಮನ್ಸು ಹೇಳುತ್ತೆ ಇನ್ನೊಂದ್ಸಲ. ನಮಸ್ಕಾರ ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ದೀರಲ್ಲ ಈ ಒಂದು ವಿಡಿಯೋ ತುಂಬಾ ಚೆನ್ನಾಗಿ ಬಂದಿದೆ ಎಡಿಟಿಂಗ್. ಸೊ ಈ ವಿಡಿಯೋದಲ್ಲಿ ಮಧ್ಯ ಮ್ಯೂಸಿಕ್ ನ ಮ್ಯೂಟ್ ಮಾಡಿದೀನಿ ಕಾಪಿರೈಟ್ ಇಶ್ಯೂ ಇರೋದ್ರಿಂದ. ಸೊ ಹಾಗಾಗಿ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಬಂದು ನೋಡಿದ್ರೆ ಅಲ್ಲಿ ಯಾವುದೇ ತರ ಮ್ಯೂಟ್ ಇರೋದಿಲ್ಲ. ನಿಮಗೆ ಖಂಡಿತವಾಗಿ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನಂತೂ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ. ಹಾಗೆ ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡೋದಂತೂ ಮರೆಯಕ್ಕೆ ಹೋಗ್ಬೇಡಿ. ಸೊ ಓಕೆ, ಈಗ ಬನ್ನಿ ಈ ವಿಡಿಯೋವನ್ನ ಯಾವ ರೀತಿ ಎಡಿಟಿಂಗ್ ಮಾಡೋದು ಅಂತ ಹೇಳ್ಕೊಳ್ಳೋಣ. ಮೊದಲಿಗೆ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಅಲೈಟ್ ಮೋಷನ್ ಆಪ್ ನ ಓಪನ್ ಮಾಡಬೇಕು. ಓಪನ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಒಂದು ಪ್ರಾಜೆಕ್ಟ್ ಫೈಲ್ ಮತ್ತೆ ಒಂದು ಎಫೆಕ್ಟ್ ಪ್ರಿಸೆಟ್ ನ ಕೊಟ್ಟಿರ್ತೇನೆ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಅದ್ರ ಜೊತೆಲಿ ಸೊ ವಿಡಿಯೋಸ್ ಗಳು ಇರುತ್ತೆ, ಅದನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡು ಅಲೈಟ್ ಮೋಷನ್ ಆಪ್ ನ ಓಪನ್ ಮಾಡ್ಕೊಳ್ಬೇಕು. ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಪ್ರಾಜೆಕ್ಟ್ ಹತ್ರ ಹೋಗ್ಬೇಕು. ಪ್ರಾಜೆಕ್ಟ್ ಹೋದ್ರೆ ನಿಮ್ಗೆ ನೋಡಿ ಇಲ್ಲಿ ಮೇಲ್ಗಡೆ ಬೀಟ್ ಮಾರ್ಕ್ ಬೈ ನಕ್ಷತ್ರ ಟೆಕ್ಸ್ಟ್ ಸ್ಟುಡಿಯೋ 12 ಅಂತ ಇದೆಯಲ್ಲ ಅದೊಂದು, ಮತ್ತೆ ಶೇಕ್ ಎಫೆಕ್ಟ್ ಬೈ ನಕ್ಷತ್ರ ಟೆಕ್ಸ್ಟ್ ಸ್ಟುಡಿಯೋ 12 ಅಂತ ಎರಡು ಇರುತ್ತೆ. ಸೊ ಮೇಲ್ಗಡೆ ಬೀಟ್ ಮಾರ್ಕ್ ಅಂತ ಇರುತ್ತಲ್ಲ ಅದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಈ ತರ ಬರುತ್ತೆ ಅಂತ ತೊಂದ್ರೆ ಇಲ್ಲ. ನಿಮ್ಗೆ ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ಸ್ವಲ್ಪ ಮೇಲ್ಗಡೆ ಹೇಳ್ಕೊಳ್ಳಿ. ಸೊ ಇಲ್ಲೆಲ್ಲ ಲಿರಿಕ್ ಇರುತ್ತೆ. ಸೊ ನೀವು ಇಲ್ಲೇ ಮಾಡ್ಬೇಕಂತ ಹೇಳಿದ್ರೆ ಒಂದ್ಸತಿ ಇಲ್ಲಿ ಮೇಲೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಆರೋ ಮಾರ್ಕ್ ಹತ್ರ ಬರ್ತೀವಿ. ಇಲ್ಲಿಗೆ ಒಂದು ವಾಲ್ ಪೇಪರ್ ಹಾಕ್ಬೇಕು. ವಾಲ್ ಪೇಪರ್ ಹಾಕೋದಿಕ್ಕೆ ಸೊ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಆ ಒಂದು ವಾಲ್ ಪೇಪರ್ ನ ಆಡ್ ಮಾಡಿ. ಸೊ ಈ ವಾಲ್ ಪೇಪರ್ ನ ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೀಗೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಕೊಡಿ. ಏರಿಯಾ ಅಂತ ಕೊಟ್ಬಿಟ್ಟು ಸ್ವಲ್ಪ ಹೀಗೆ ಮೂವ್ ಮಾಡ್ಕೊಳ್ಳಿ. ಮೂವ್ ಮಾಡ್ಕೊಂಡು ಮೇಲ್ಗಡೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ತರ ಬರುತ್ತೆ. ಸೊ ಬ್ಯಾಕ್ ಬನ್ನಿ. ನೋಡಿ ಕರೆಕ್ಟ್ ಆಗಿ ಈ ಒಂದು ಲಿರಿಕ್ ಎಂಡ್ ಆಗೋವರೆಗೂ ಬರಬೇಕು. ಸೊ ಅದು ಬಂದಾಗ ಈ ಒಂದು ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಈ ಒಂದು ಬಟನ್ ನ ಕ್ಲಿಕ್ ಮಾಡಿ. ಸೊ ಈ ತರ ಬರುತ್ತೆ. ಸೊ ಈ ಕಡೆ ಬ್ಯಾಕ್ ಬಂದ್ಬಿಟ್ಟು ಸೊ ಒಂದು ಆ ಒಂದು ಏನು ಆಡ್ ಮಾಡಿದ್ರು ಲೇಯರ್ ನ ಒತ್ತಿಡ್ಕೊಳ್ಳಿ. ಹೀಗೆ ಒತ್ತಿಡ್ಕೊಂಡು ಫುಲ್ ಲಾಸ್ಟ್ ತಗೊಂಡ್ ಬನ್ನಿ. ನೋಡಿ ಈ ರೀತಿ ಲಾಸ್ಟ್ ತಗೊಂಡ್ಬಂದು ನಿಲ್ಸಿ. ಸೊ ನೋಡಿ ಈ ತರ ಬರುತ್ತೆ. ಸೊ ಹೀಗೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿಂದ ನಿಮ್ಮ ಫೋಟೋಗಳನ್ನ ಆಡ್ ಮಾಡಬೇಕು. ಈಗ ಈ ಒಂದು 5.20 ಮಿಲಿ ಸೆಕೆಂಡ್ ಇಂದ ಸೊ ನಿಮ್ಮ ಫೋಟೋಗಳನ್ನ ಆಡ್ ಮಾಡಬೇಕು. ಈ ರೆಡ್ ಇಂದ ರೆಡ್ ಲೈನ್ ವರೆಗೂ ಒಂದೊಂದು ಫೋಟೋ. ಸೊ ಈ ತರ ಆರೋ ಮಾರ್ಕ್ ಮೇಲೆ ಕೈ ಕ್ಲಿಕ್ ಮಾಡ್ಕೊಳ್ಳಿ, ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಫೋಟೋವನ್ನ ಆಡ್ ಮಾಡಿ. ನೋಡಿ ಈ ತರ ಫೋಟೋ ಆಡ್ ಮಾಡಿದ್ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಕೊಡಿ. ಸೊ ಫಿಲ್ ಆಗುತ್ತೆ. ಫಿಲ್ ಆದ್ಮೇಲೆ ಒಂದ್ಸತಿ ಮೇಲ್ಗಡೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈ ತರ ನೆಕ್ಸ್ಟ್ ರೆಡ್ ಲೈನ್ ಬರುತ್ತೆ. ಸೊ ಆಗ ಈ ಒಂದು ಬಟನ್ ಕ್ಲಿಕ್ ಮಾಡಿ ಕಟ್ ಆಗ್ಬಿಡುತ್ತೆ. ಸೊ ಬ್ಯಾಕ್ ಬನ್ನಿ. ಸೇಮ್ ಇದೇ ತರ ಪ್ರೊಸೀಜರ್ ಅಲ್ಲಿ ಎಲ್ಲಾ ಫೋಟೋಗಳನ್ನ ಆಡ್ ಮಾಡ್ಕೊಳ್ತಾ ಬನ್ನಿ. ಲಾಸ್ಟ್ 2 ಫೋಟೋ ಬೇರೆ ತರ ಆಡ್ ಮಾಡ್ಬೇಕು. ನಾ ಹೇಳ್ತೇನೆ ನಿಮ್ಗೆ, ಅಲ್ಲಿವರೆಗೂ ಆಡ್ ಮಾಡಿ. ಈಗ ಫಾಸ್ಟ್ ಆಗಿ ಮೂವ್ ಮಾಡ್ತೀನಿ ನಾನು. ಮೂವ್ ಮಾಡಿ ನಿಮಗೆ ತೋರಿಸ್ತೇನೆ. ನೋಡಿ ಇಲ್ಲಿ 19 ಸೆಕೆಂಡ್ ಇಂದ ಸೊ ನಿಮ್ಮ ಫೋಟೋಗಳನ್ನ ಸ್ವಲ್ಪ ಚೇಂಜಸ್ ಆಡ್ ಮಾಡಬೇಕು. ಸೊ ಆಡ್ ಮಾಡೋದಕ್ಕೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಫೋಟೋ ಆಡ್ ಮಾಡಿದ್ಮೇಲೆ ಸೇಮ್ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಕೊಡಿ. ಸೊ ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫೋಟೋ ಎಂಡಿಂಗ್ ಬರುತ್ತೆ ರೆಡ್ ಲೈನ್ ಗೆ. ಸೊ ಆವಾಗ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಹೀಗೆ ಮೂವ್ ಮಾಡ್ಕೊಂಡು ಸ್ವಲ್ಪ ಫೋಟೋನ ಜಾಸ್ತಿ ಝೂಮ್ ಮಾಡ್ಕೊಳ್ಳಿ. ಸ್ವಲ್ಪ ಈ ಒಂದು 4 ಫೋಟೋನ ಈ ರೀತಿ ಜಾಸ್ತಿ ಝೂಮ್ ಮಾಡ್ಕೊಳ್ಬೇಕು. ಸೊ ಇದೇ ಕೂಡ ಇದೇ ತರ ಅಷ್ಟೇ. ಇದೇ ತರ ಎಲ್ಲ ಇನ್ನ ಉಳಿದ 4 ಫೋಟೋಗಳನ್ನ ಸೇಮ್ ಇದೇ ತರ ಜಾಸ್ತಿ ಝೂಮ್ ಮಾಡ್ಕೋಬೇಕು. ನೋಡಿ ಈ ತರ ಸ್ವಲ್ಪ ಝೂಮ್ ಜಾಸ್ತಿ ಮಾಡ್ಕೋಬೇಕು. ಓಕೆ, ಈಗ ಎಲ್ಲಾ ಫೋಟೋಗಳನ್ನ ಆಡ್ ಮಾಡ್ಕೊಂಡಿದ್ಮೇಲೆ ಸೀದಾ ಬ್ಯಾಕ್ ಬಂದ್ಬಿಡಿ. ಬ್ಯಾಕ್ ಬಂದ್ಬಿಟ್ಟು ಈಗ ಶೇಕ್ ಎಫೆಕ್ಟ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಮೊದಲನೇ ಫೋಟೋ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಎಫೆಕ್ಟ್ ಅಂತ ಕೊಡಿ. ಫುಲ್ ಬ್ಯಾಕ್ ಬನ್ನಿ. ಮತ್ತೆ ಬೀಟ್ ಮಾರ್ಕ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇದು ಬಂದ್ರೆ ಓಕೆ ಕೊಡಿ. ಆ ತರ ಬಂದ್ರೆ ಓಕೆ ಕೊಟ್ಬಿಟ್ಟು ಸೀದಾ ಫಸ್ಟ್ ಫೋಟೋದ ಹತ್ರ ಬನ್ನಿ. ನೋಡಿ ಈ ಫಸ್ಟ್ ಫೋಟೋದಿಂದ 8 ಫೋಟೋಗೆ ಈ ಒಂದು ಎಫೆಕ್ಟ್ ನ ಆಡ್ ಮಾಡಬೇಕು. 8 ಫೋಟೋ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಡಬಲ್ ಗೆರೆ ಹಾಕಿರ್ತೇನೆ. ನೋಡಿ ಇಲ್ಲಿ ಡಬಲ್ ಗೆರೆ ಹಾಕಿದ್ದೀನಿ. ಸೊ ಇಲ್ಲಿವರೆಗೂ ಈ ಒಂದು ಎಫೆಕ್ಟ್ ನ ಆಡ್ ಮಾಡಬೇಕು. ಸ್ಟಾರ್ಟಿಂಗ್ ಇಂದ ಆಡ್ ಮಾಡೋದಕ್ಕೆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಅಂತ ಕೊಡಿ. ಸೇಮ್ ಪ್ರೊಸೀಜರ್ ಅಲ್ಲಿ ಎಲ್ಲಾ ಫೋಟೋಗಳಿಗೂ 8 ಫೋಟೋಗಳಿಗೆ ಈ ಒಂದು ಎಫೆಕ್ಟ್ ನ ಆಡ್ ಮಾಡಿ. ನೋಡಿ ಈಗ 8 ಫೋಟೋಗಳಿಗೆ ಆಡ್ ಮಾಡಿದಾಯ್ತು. ಈಗ ಫುಲ್ ಬ್ಯಾಕ್ ಬಂದ್ಬಿಡಿ. ಮತ್ತೆ ಶೇಕ್ ಎಫೆಕ್ಟ್ ಓಪನ್ ಮಾಡ್ಕೊಳ್ಳಿ. ಎರಡನೇ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಎಫೆಕ್ಟ್ ಅಂತ ಕೊಡಿ. ಫುಲ್ ಬ್ಯಾಕ್ ಬನ್ನಿ. ಮತ್ತೆ ಬೀಟ್ ಎಫೆಕ್ಟ್ ಓಪನ್ ಮಾಡ್ಕೊಳ್ಳಿ. ಓಕೆ ಕೊಡಿ. ಈ ತರ ಬಂದ್ರೆ ಈಗ 8 ಫೋಟೋ ಆದ್ಮೇಲೆ 9ನೇ ಫೋಟೋದ ಹತ್ರ ಬನ್ನಿ. ನೋಡಿ ಇದು 9ನೇ ಫೋಟೋ. ಇಲ್ಲಿ ಡಬಲ್ ಗೆರೆ ಇದೆಯಲ್ಲ, ಡಬಲ್ ಗೆರೆ ಇದು 9ನೇ ಫೋಟೋ. ಇಲ್ಲಿಂದ ಮತ್ತೆ ತಿರ್ಗಾ ಈ ಒಂದು ಫೋಟೋದಿಂದ 8 ಫೋಟೋಗೆ ಈ ಒಂದು ಎಫೆಕ್ಟ್ ಆಡ್ ಮಾಡಬೇಕು. ಆಡ್ ಮಾಡೋದಕ್ಕೆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಪೇಸ್ಟ್ ಎಫೆಕ್ಟ್ ಅಂತ ಕೊಡಿ. ಸೊ ಈ ಫೋಟೋದಿಂದ ಇನ್ನೊಂದು ರೆಡ್ ಗೆರೆ ಇದೆ ನೋಡಿ, ಈ ರೆಡ್ ಗೆರೆವರೆಗೂ ಈ ಒಂದು ಎಫೆಕ್ಟ್ ನ ಆಡ್ ಮಾಡಬೇಕು. ಆಡ್ ಮಾಡ್ಕೊಳ್ತಾ ಬನ್ನಿ.
ಸೊ ಈ ತರ ಎಲ್ಲ ಈ ಒಂದು 8 ಫೋಟೋಗಳಿಗೆ ಆಡ್ ಮಾಡಿದ್ಮೇಲೆ ಫುಲ್ ಬ್ಯಾಕ್ ಬಂದ್ಬಿಡಿ. ಮತ್ತೆ ಶೇಕ್ ಎಫೆಕ್ಟ್ ಓಪನ್ ಮಾಡ್ಕೊಳ್ಳಿ. ಮತ್ತೆ 3ನೇ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಸೇಮ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಾಫಿ ಎಫೆಕ್ಟ್ ಅಂತ ಕೊಡಿ. ಫುಲ್ ಬ್ಯಾಕ್ ಬನ್ನಿ. ಮತ್ತೆ ಬೀಟ್ ಮಾರ್ಕ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಸೀದಾ ಸೊ ಇಲ್ಲಿ 4 ಲಾಸ್ಟ್ ಫೋಟೋ ಇದೆಯಲ್ಲ, ಆ 4 ಲಾಸ್ಟ್ ಫೋಟೋ ಅಲ್ಲಿ ಮೊದಲನೇ ಫೋಟೋ ತಗೊಂಡು ಸೊ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇಸ್ಟ್ ಎಫೆಕ್ಟ್ ಅಂತ ಕೊಡಿ. ಸೊ ಈಗ 2ನೇ ಫೋಟೋ ಬೇಡ. ಸೊ ಈಗ 3ನೇ ಫೋಟೋ ಆಡ್ ಮಾಡಿ. ಆಡ್ ಮಾಡ್ಬಿಟ್ಟು ಫುಲ್ ಬ್ಯಾಕ್ ಬನ್ನಿ. ಮತ್ತೆ ಶೇಕ್ ಎಫೆಕ್ಟ್ ಓಪನ್ ಮಾಡ್ಕೊಳ್ಳಿ. ಮತ್ತೆ ಲಾಸ್ಟ್ ಫೋಟೋ ಇದೆಯಲ್ಲ ಅದನ್ನ ಓಪನ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಾಫಿ ಎಫೆಕ್ಟ್ ಅಂತ ಕೊಡಿ. ಫುಲ್ ಬ್ಯಾಕ್ ಬನ್ನಿ. ಮತ್ತೆ ಬೀಟ್ ಮಾರ್ಕ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಫುಲ್ ಎಂಡಿಂಗ್ ಬನ್ನಿ. ಎಂಡಿಂಗ್ ಅಲ್ಲಿ ಇರೋ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇಸ್ಟ್ ಎಫೆಕ್ಟ್ ಅಂತ ಕೊಡಿ. ಸೊ ಈಗ ಈ ಫೋಟೋ ಆಡ್ ಮಾಡಿದೀವಿ. ಈ ಒಂದು ಫೋಟೋ ಆಡ್ ಮಾಡಿಲ್ಲ. ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಅಂತ ಕೊಡಿ. ಬ್ಯಾಕ್ ಬನ್ನಿ. ಫುಲ್ ಬ್ಯಾಕ್ ಬನ್ನಿ. ಸೊ ಈಗ ನೀವು ಫುಲ್ ಸ್ಟಾರ್ಟಿಂಗ್ ಬನ್ನಿ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಸೊ ಇಲ್ಲಿ ಆರೋ ಮಾರ್ಕ್ ಮೇಲೆ ಒಂದ್ಸತಿ ಕ್ಲಿಕ್ ಮಾಡಿ. ಈ ಒಂದು ಇದ್ರ ಮೇಲೆ ಬರ್ತೀವಿ. ಸೊ ಇಲ್ಲಿಂದ ಒಂದು ವಿಡಿಯೋನ ಆಡ್ ಮಾಡಬೇಕು. ಸೊ ಆ ವಿಡಿಯೋನ ಆಡ್ ಮಾಡೋದಕ್ಕೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ವಿಡಿಯೋನ ಆಡ್ ಮಾಡಿ. ಸೊ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಕೊಡಿ. ಸೊ ಏರಿಯಾ ಅಂತ ಕೊಟ್ಬಿಟ್ಟು ಮತ್ತೆ ಇಲ್ಲಿ ಬ್ಲೆಂಡಿಂಗ್ ಮತ್ತೆ ಒಪಾಸಿಟಿ ಸೆಲೆಕ್ಟ್ ಮಾಡ್ಕೊಂಡು ಲೈಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಕ್ರೀನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಸೀದಾ ಸ್ವಲ್ಪ ಮೇಲ್ಗಡೆ ಈಗ ತಗೊಂಡು ಈ ಒಂದು ಏನು ವಾಲ್ ಪೇಪರ್ ಹಾಕಿದ್ರೆ ಅಲ್ಲ ವಾಲ್ ಪೇಪರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಹ್ಯಾಡ್ ಎಫೆಕ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬ್ರೈಟ್ನೆಸ್ ಮತ್ತೆ ಕಾಂಟ್ರಾಸ್ಟ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಇದನ್ನ ಕಮ್ಮಿ ಮಾಡ್ಕೊಳ್ಳಿ. ಬ್ರೈಟ್ನೆಸ್ ನೋಡಿ ಈ ರೀತಿ ಕಮ್ಮನಾಗಿ ಇಟ್ಕೊಂಡು ಇದು ಬಂದ್ಬಿಟ್ಟು ಸ್ವಲ್ಪ ನೋಡಿ ಈ ರೀತಿ 12 ಇಟ್ಕೊಳ್ಳಿ. 12 ಇಟ್ಕೊಂಡು ಸ್ವಲ್ಪ ಬ್ಯಾಕ್ ಬಂದ್ಬಿಟ್ಟು ಒಂದ್ಸತಿ ಪ್ಲೇ ಮಾಡಿ ನೋಡಿ. ನೋಡಿ ಇಲ್ಲಿ ಸ್ವಲ್ಪ ಈ ಒಂದು ಲೇಯರ್ ಏನಿದೆ ಆ ಲೇಯರ್ ಸ್ವಲ್ಪ ಕಮ್ಮಿ ಇದೆ. ಸೊ ಹಂಗಾಗಿ ನೀವೇನ್ ಮಾಡ್ಬೇಕು, ಆ ಲೇಯರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ತರ ನೋಡಿ ಈ ತರ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಮೇಲ್ಗಡೆ ಆರೋ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಕೊಡಿ. ಈ ವಿಡಿಯೋ ಬಂದು ನಿಮ್ಮ ಗ್ಯಾಲರಿಲಿ ಸೇವ್ ಆಗಿರುತ್ತೆ. ಸೊ ಇಷ್ಟೇ ಸ್ನೇಹಿತರೆ, ತುಂಬಾ ಈಸಿ ಎಡಿಟಿಂಗ್ ಮಾಡೋದಕ್ಕೆ. ಸೊ ಈ ಒಂದು ಟ್ಯುಟೋರಿಯಲ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ನೀವೇನಾದ್ರೂ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ನ ಒತ್ತೋದು ಮಾತ್ರ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ. ಹಾಗೆ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಟ್ಯುಟೋರಿಯಲ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಟ್ಯುಟೋರಿಯಲ್ ಅಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಸ್ನೇಹಿತರೆ.